ಪುತ್ತೂರು ತಾಲೂಕಿನಲ್ಲಿ ಕಳೆದ 15 ದಿನಗಳಿಂದ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಎದುರಾಗಿರುವ ನಿರಂತರ ವಿದ್ಯುತ್ ಕಡಿತ ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಳೆಗಾಲ ಆರಂಭಕ್ಕೂ ಮುನ್ನವೇ ತಾಲೂಕಿನ ಬಹುತೇಕ ಭಾಗಗಳಲ್ಲಿ ವಿದ್ಯುತ್ ಕೈಕೊಡುತ್ತಿದ್ದು ಕುಡಿಯುವ ನೀರಿಗೂ ಜನ ತಾತ್ವಾರ ಪಡುವಂತಾಗಿದೆ. ಈ ಹಿನ್ನೆಲೆಯಲ್ಲಿ ಪುತ್ತೂರಿನ ಮೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರಿಗೆ ಮಾಜಿ ಶಾಸಕ ಸಂಜೀವ ಮಠಂದೂರ್ ಅವರು ಮನವಿಯನ್ನ ಸಲ್ಲಿಸಿ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಪುತ್ತೂರು ತಾಲೂಕಿನಾದ್ಯಂತ ಕಳೆದ 2 ವಾರಗಳಿಂದ ನಿರಂತರವಾಗಿ ವಿದ್ಯುತ್ ಕಡಿತವಾಗುತ್ತಿದೆ. ಮಳೆಗಾಲದಲ್ಲಿ ವಿದ್ಯುತ್ ಕಡಿತ ಸಹಜವಾಗಿದ್ದರೂ ಈ ಬಾರಿ ಯಾವುದೇ ಗಾಳಿ ಮಳೆ ಅಥವಾ ಸಿಡಿಲು ಇಲ್ಲದೇ ಇದ್ದರೂ ಮೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ಕಡಿತಗೊಳಿಸುತ್ತಿದ್ದು ಸಾರ್ವಜನಿಕರ ಜೀವನ ಅಸ್ತವ್ಯಸ್ತಗೊಂಡಿದೆ. ಮಾಜಿ ಶಾಸಕ ಸಂಜೀವ ಮಠಂದೂರ್ ಅವರು ಮೆಸ್ಕಾಂ ಅಧಿಕಾರಿಗಳನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ರು. ಇದೇ ವೇಳೆ ಅವರು ಪುತ್ತೂರು ತಾಲೂಕಿಗೆ ಲೈನ್ಮ್ಯಾನ್ಗಳನ್ನು ನೇಮಕ ಮಾಡಬೇಕು, ಟ್ರಾನ್ಸ್ಫಾರ್ಮರ್ಗಳನ್ನು ಶೀಘ್ರ ದುರಸ್ತಿಗೊಳಿಸಬೇಕು, 24x7 ಮೆಸ್ಕಾಂ ಸಹಾಯವಾಣಿ ಕೇಂದ್ರವನ್ನು ಆರಂಭಿಸಬೇಕು ಎಂದು ಒತ್ತಾಯಿಸಿದ್ರು. ಒಂದು ವೇಳೆ 1 ವಾರದ ಒಳಗಾಗಿ ಪುತ್ತೂರು ಉಪವಿಭಾಗದಲ್ಲಿ ವಿದ್ಯುತ್ ಸಮಸ್ಯೆ ಬಗೆಹರಿಯದಿದ್ದರೆ ಬಿಜೆಪಿ ವತಿಯಿಂದ ಮೆಸ್ಕಾಂ ಕಚೇರಿ ಮುಂಭಾಗ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಕೂಡ ಎಚ್ಚರಿಸಿದ್ದಾರೆ. ರಾತ್ರಿ ಉಳಿದು ಬೆಳಕಿರುವಲ್ಲಿ ಕ್ಯಾನ್ಲ್ ಹೊರಟಿ ನಿಮ್ಮ ಇಲಾಖೆಯ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಸಮಸ್ಯೆ ನಾವು ತಿಳ್ಕೊಂಡಾಗಲೇ ಪವರ್ ಮ್ಯಾನ್ಗಳ ಸಮಸ್ಯೆ ಇದೆ. ತುಂಬಾ ಪವರ್ ಮ್ಯಾನ್ಗಳು ಇಲ್ಲಿಂದ ಟ್ರಾನ್ಸ್ಫರ್ ತೆಗೆದುಕೋಗಿಲ್ಲ. ಇಲ್ಲಿ ಆ ಹುದ್ದೆ ಖಾಲಿ ಆದಾಗ ಅದಕ್ಕೆ ಭರ್ತಿ ಮಾಡುವಂತ ಸಂಗತಿ ಆಗ್ತಾ ಇಲ್ಲ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಈ ಕಾಂಟ್ರಾಕ್ಟ್ ಎಲ್ಲ ಹೊರಗಿನವರಿಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯರಿಗೆ ಯಾರಿಗೂ ಕಾಂಟ್ರಾಕ್ಟ್ ಕೊಡ್ತಾ ಇಲ್ಲ. ಇಲ್ಲಿ ಒಂದು ತಕ್ಷಣ ದುರಸ್ತಿ ಬೇಕಿದ್ರೆ ಅದಕ್ಕೆ ಸ್ಥಳೀಯ ಕಾಂಟ್ರಾಕ್ಟರ್ ಸ್ಪಂದಿಸಲಿಲ್ಲ. ನಾವು ಕಂಡುಕೊಂಡಾಗ ಇನ್ನು ಟಿಸಿ ಮತ್ತೊಂದು ನಮ್ಮಲ್ಲಿ ಒಂದು ಟಿಸಿ ಬ್ಯಾಂಕ್ ಅಂತೇಳಿ ನಮ್ಮ ಸರ್ಕಾರ ಇವಾಗ ಓಪನ್ ಮಾಡಿದ್ವಿ, ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ ಅಂತೇಳಿ. ಈಗ ಅದು ಉಂಟ ಇಲ್ವ ಅಂತ ಗೊತ್ತಿಲ್ಲ. ಈಗ ನಿಮ್ಗೆ ಬೇಕಾದಂತ ಎಲ್ಲ ಟ್ರಾನ್ಸ್ಫಾರ್ಮರ್ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಗೊತ್ತಿಲ್ಲ. ಕೆಲವು ಕಡೆ ಮೊನ್ನೆ ಒಂದು ಕಡೆ ನಮ್ಗೆ ಕಂಪ್ಲೇಂಟ್ ಈಗ ಪ್ರೆಸೆಂಟ್ ಇದೆ. ಏನಂತ ಹೇಳಿದ್ರೆ 60% ಲೈನ್ ಮ್ಯಾನ್ ಇರೋದು. ಟೋಟಲ್ ನಮಗೆ 393 ಲೈನ್ ಮ್ಯಾನ್ ಬೇಕಿತ್ತು. ಎಷ್ಟು ಬೇಕಿತ್ತು? 393 ಟೋಟಲ್ ನಮ್ಮ ಡಿವಿಷನ್ಗೆ ಪುತ್ತೂರು 234 ಜನ ವರ್ಕಿಂಗ್ ಇರೋದು. ಸುಮಾರು ಅಷ್ಟು ಕೊರತೆ ಇದೆ. ಏನಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವರಿಗೊಂದು ಆದೇಶ ಇತ್ತು, 15 ವರ್ಷಕ್ಕೆ ಅವರು ಟ್ರಾನ್ಸ್ಫರ್ ಆಗುವಾಗಿಲ್ಲ ಅಂತ ಹೇಳಿ ಮಾಡಿದ್ರು. ಅದರ ನಂತರ ಸರ್ಕಾರಗಳು ಅದನ್ನು ಇಲ್ಲ ರಿಲ್ಯಾಕ್ಸೇಷನ್ ಕೊಟ್ಟು ಮತ್ತೆ ಟ್ರಾನ್ಸ್ಫರ್ ತಗೊಳ್ಬಹುದು ಅಂತ ಮಾಡಿ ಈಗ ಸುಮಾರು 40 ಜನ ಟ್ರಾನ್ಸ್ಫರ್ ಆಗಿ ಕೂತಿದ್ದಾರೆ. ಇಲ್ಲಿ ಹೋಗಲಿಕ್ಕೆ ನಾವು ಅವ್ರನ್ನ ರಿಲೀವ್ ಮಾಡಲಿಲ್ಲ. ನಮಗೆ ಅಲ್ಟರ್ನೇಟ್ ಜನ ಬರುವವರೆಗೆ ನಾವು ರಿಲೀವ್ ಮಾಡೋದಿಲ್ಲ ಅಂತ ಹೇಳಿ. ಅನೀಶ್, V4 ನ್ಯೂಸ್, ಪುತ್ತೂರು.